ವೆಲ್ಕಮ್ ಬ್ಯಾಕ್. ತಿರುಪತಿಯಲ್ಲಿ ಈಗ ಮಹಾ ದುರಂತ ಸಂಭವಿಸಿತು. ಹಾಗಾಗಿ ಬೇರೆ ಎಲ್ಲೂ ಕೂಡ ಅಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನಾಳೆ ಮುಂಜಾನೆ 3:30ರಿಂದ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂಥ TTDಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ TTD ಅಧಿಕಾರಿಯಾಗಿರುವಂಥ ಜಯಂತಿ ಅವರು ಮಾತಾಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಿಂದ ಪಾಸ್ ವಿತರಣೆ ಮಾಡಲಾಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ನಾಳೆ ಮುಂಜಾನೆ 3:30ರಿಂದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದೀವಿ, ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ವೈಕುಂಠ ಏಕಾದಶಿಗೆ ಕ್ಷಣಗಣನೆ ಆರಂಭವಾಗಿದೆ. ರಾಜಧಾನಿ ಬೆಂಗಳೂರಿನ TTD ದೇವಾಲಯದಲ್ಲಿ ನಾಳಿನ ವೈಕುಂಠ ಏಕಾದಶಿಯ ದ್ವಾರ ದರ್ಶನಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ತಿರುಪತಿ ದೇವಾಲಯದಲ್ಲಿ ದ್ವಾರ ಮಂಟಪ ದರ್ಶನದ ಟೋಕನ್ ವೇಳೆ ಸಂಭವಿಸಿರುವಂತಹ ಅನಾಹುತದ ಬೆನ್ನಲ್ಲೇ ಇಲ್ಲೂ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದಕ್ಕೆ ಮಂಡಳಿಯವರು ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರದ TTD ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಅಂದರೆ ತಿರುಪತಿಯ ಚಿಕ್ಕ ತಿರುಪತಿ ಅಂತಲೇ ಇದು ಖ್ಯಾತಿಯನ್ನು ಪಡೆದಿದೆ. ನಾಳಿನ ವೈಕುಂಠ ಏಕಾದಶಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾಳೆ ಸರಿಯಾಗಿ 3 ಗಂಟೆಯಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 2 ಗಂಟೆ ಹೊತ್ತಿಗೆ ಟೋಕನ್ ವಿತರಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಜೊತೆಗೆ TTD ಬೆಂಗಳೂರು ದೇವಾಲಯದಲ್ಲಿ 50ಕ್ಕೂ ಹೆಚ್ಚು ಸೆಕ್ಯೂರಿಟಿ ಪರ್ಸನ್ಗಳನ್ನು ನಾಳೆ ನಿಯೋಜನೆ ಮಾಡೋಕ್ಕೂ ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬರಬೇಕು ಅಂತ ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡೋ ಮೂಲಕ ತುಂಬ ಸ್ಟ್ರಿಕ್ಟಾಗಿ ನಾಳೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಲೂ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಅಂದರೆ ಯಾವಾಗ ಟೋಕನ್ ತಿರುಪತಿಯಲ್ಲಿ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಿಂದ 6 ಜನ ದುರ್ಮರಣವನ್ನು ಹೊಂದಿದ್ರು. ಅದರ ಬೆನ್ನಲ್ಲೇ ಇಲ್ಲೂ ಕೂಡ ಯಾವುದೇ ರೀತಿಯಾಗಿ ಅವ್ಯವಸ್ಥೆ ಆಗಬಾರ್ದು, ಅವಘಡಗಳು ಆಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಪೊಲೀಸ್ ಇಲಾಖೆಯಿಂದನೂ ಕೂಡ ಸೂಚನೆಯನ್ನು ಬಂದಿರುವಂಥದ್ದು. ಜೊತೆಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಪೊಲೀಸರ ಜೊತೆ ಒಂದು ಸಭೆ ಕೂಡ ಇದೆ. ಸಭೆಯಲ್ಲಿ ಯಾವ ರೀತಿಯಾಗಿ ಈ ಪರ್ಸ್ನಲ್ ಸೆಕ್ಯೂರಿಟಿಯವರನ್ನು ಹೇಗೆ ನಿಯೋಜನೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಮಾಡಲಾಗುತ್ತೆ. ನೀವು ನೋಡ್ಬೋದು, ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಕಡೆ ಬರುವಂಥದ್ದು, ಒಂದು ಕಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡಲಾಗುತ್ತೆ. ನಾಳೆ ಈ ಸುತ್ತಮುತ್ತ ವೆಹಿಕಲ್ ಮೂವ್ಮೆಂಟನ್ನು ಕೂಡ ಬಂದ್ ಮಾಡಲಾಗುತ್ತೆ. ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿಬೇಕು. ಮಧ್ಯರಾತ್ರಿ 3 ಗಂಟೆಯಿಂದನೂ ಕೂಡ ನಾಳೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ. 2 ಗಂಟೆ ಹೊತ್ತಿಗೆ ಟೋಕನ್ ವಿತರಣೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತುಂಬ ಶಾಂತ ರೀತಿಯಲ್ಲಿ ಬಂದು ಅವರು ಟಿಕೆಟನ್ನು ತಗೊಂಡು ದರ್ಶನಕ್ಕೆ ಹೋಗುವಂಥದ್ದನ್ನು ಮೈಕ್ಗಳ ಮೂಲಕ ಅನೌನ್ಸ್ಮೆಂಟನ್ನು ಮಾಡುವಂಥದ್ದು, ಪೊಲೀಸರ ನಿಯೋಜನೆಯನ್ನು ಮಾಡುವಂಥದ್ದು, ಇಲ್ಲಿರುವಂತಹ TTDಯ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟು ಅವರ ಮೂಲಕ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡುವಂಥದ್ದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಡ್ಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ. ವೆಲ್ಕಮ್ ಬ್ಯಾಕ್. ತಿರುಪತಿಯಲ್ಲಿ ಈಗ ಮಹಾ ದುರಂತ ಸಂಭವಿಸಿತು. ಹಾಗಾಗಿ ಬೇರೆ ಎಲ್ಲೂ ಕೂಡ ಅಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನಾಳೆ ಮುಂಜಾನೆ 3:30ರಿಂದ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂಥ TTDಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ TTD ಅಧಿಕಾರಿಯಾಗಿರುವಂಥ ಜಯಂತಿ ಅವರು ಮಾತಾಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಿಂದ ಪಾಸ್ ವಿತರಣೆ ಮಾಡಲಾಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ನಾಳೆ ಮುಂಜಾನೆ 3:30ರಿಂದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದೀವಿ, ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ವೈಕುಂಠ ಏಕಾದಶಿಗೆ ಕ್ಷಣಗಣನೆ ಆರಂಭವಾಗಿದೆ. ರಾಜಧಾನಿ ಬೆಂಗಳೂರಿನ TTD ದೇವಾಲಯದಲ್ಲಿ ನಾಳಿನ ವೈಕುಂಠ ಏಕಾದಶಿಯ ದ್ವಾರ ದರ್ಶನಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ತಿರುಪತಿ
ದೇವಾಲಯದಲ್ಲಿ ದ್ವಾರ ಮಂಟಪ ದರ್ಶನದ ಟೋಕನ್ ವೇಳೆ ಸಂಭವಿಸಿರುವಂತಹ ಅನಾಹುತದ ಬೆನ್ನಲ್ಲೇ ಇಲ್ಲೂ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದಕ್ಕೆ ಮಂಡಳಿಯವರು ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರದ TTD ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಅಂದರೆ ತಿರುಪತಿಯ ಚಿಕ್ಕ ತಿರುಪತಿ ಅಂತಲೇ ಇದು ಖ್ಯಾತಿಯನ್ನು ಪಡೆದಿದೆ. ನಾಳಿನ ವೈಕುಂಠ ಏಕಾದಶಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾಳೆ ಸರಿಯಾಗಿ 3 ಗಂಟೆಯಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 2 ಗಂಟೆ ಹೊತ್ತಿಗೆ ಟೋಕನ್ ವಿತರಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಜೊತೆಗೆ TTD ಬೆಂಗಳೂರು ದೇವಾಲಯದಲ್ಲಿ 50ಕ್ಕೂ ಹೆಚ್ಚು ಸೆಕ್ಯೂರಿಟಿ ಪರ್ಸನ್ಗಳನ್ನು ನಾಳೆ ನಿಯೋಜನೆ ಮಾಡೋಕ್ಕೂ ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬರಬೇಕು ಅಂತ ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡೋ ಮೂಲಕ ತುಂಬ ಸ್ಟ್ರಿಕ್ಟಾಗಿ ನಾಳೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಲೂ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಅಂದರೆ ಯಾವಾಗ ಟೋಕನ್ ತಿರುಪತಿಯಲ್ಲಿ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಿಂದ 6 ಜನ ದುರ್ಮರಣವನ್ನು ಹೊಂದಿದ್ರು. ಅದರ ಬೆನ್ನಲ್ಲೇ ಇಲ್ಲೂ ಕೂಡ ಯಾವುದೇ ರೀತಿಯಾಗಿ ಅವ್ಯವಸ್ಥೆ ಆಗಬಾರ್ದು, ಅವಘಡಗಳು ಆಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಪೊಲೀಸ್ ಇಲಾಖೆಯಿಂದನೂ ಕೂಡ ಸೂಚನೆಯನ್ನು ಬಂದಿರುವಂಥದ್ದು. ಜೊತೆಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಪೊಲೀಸರ ಜೊತೆ ಒಂದು ಸಭೆ ಕೂಡ ಇದೆ. ಸಭೆಯಲ್ಲಿ ಯಾವ ರೀತಿಯಾಗಿ ಈ ಪರ್ಸನಲ್ ಸೆಕ್ಯೂರಿಟಿ ಅವರನ್ನು ಹೇಗೆ ನಿಯೋಜನೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಮಾಡಲಾಗುತ್ತೆ. ನೀವು ನೋಡ್ಬೋದು, ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಕಡೆ ಬರುವಂಥದ್ದು, ಒಂದು ಕಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡಲಾಗುತ್ತೆ. ನಾಳೆ ಈ ಸುತ್ತಮುತ್ತ ವೆಹಿಕಲ್ ಮೂವ್ಮೆಂಟನ್ನು ಕೂಡ ಬಂದ್ ಮಾಡಲಾಗುತ್ತೆ. ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿಬೇಕು. ಮಧ್ಯರಾತ್ರಿ 3 ಗಂಟೆಯಿಂದನೂ ಕೂಡ ನಾಳೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ. 2 ಗಂಟೆ ಹೊತ್ತಿಗೆ ಟೋಕನ್ ವಿತರಣೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತುಂಬ ಶಾಂತ ರೀತಿಯಲ್ಲಿ ಬಂದು ಅವರು ಟಿಕೆಟನ್ನು ತಗೊಂಡು ದರ್ಶನಕ್ಕೆ ಹೋಗುವಂಥದ್ದನ್ನು ಮೈಕ್ಗಳ ಮೂಲಕ ಅನೌನ್ಸ್ಮೆಂಟನ್ನು ಮಾಡುವಂಥದ್ದು, ಪೊಲೀಸರ ನಿಯೋಜನೆಯನ್ನು ಮಾಡುವಂಥದ್ದು, ಇಲ್ಲಿರುವಂತಹ TTDಯ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟು ಅವರ ಮೂಲಕ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡುವಂಥದ್ದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಡ್ಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ. ವೆಲ್ಕಮ್ ಬ್ಯಾಕ್. ತಿರುಪತಿಯಲ್ಲಿ ಈಗ ಮಹಾ ದುರಂತ ಸಂಭವಿಸಿತು. ಹಾಗಾಗಿ ಬೇರೆ ಎಲ್ಲೂ ಕೂಡ ಅಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನಾಳೆ ಮುಂಜಾನೆ 3:30ರಿಂದ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂಥ TTDಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ TTD ಅಧಿಕಾರಿಯಾಗಿರುವಂಥ ಜಯಂತಿಯವರು ಮಾತಾಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಿಂದ ಪಾಸ್ ವಿತರಣೆ ಮಾಡಲಾಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ನಾಳೆ ಮುಂಜಾನೆ 3:30ರಿಂದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದೀವಿ, ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ವೈಕುಂಠ ಏಕಾದಶಿಗೆ ಕ್ಷಣಗಣನೆ ಆರಂಭವಾಗಿದೆ. ರಾಜಧಾನಿ ಬೆಂಗಳೂರಿನ TTD ದೇವಾಲಯದಲ್ಲಿ ನಾಳಿನ ವೈಕುಂಠ ಏಕಾದಶಿಯ ದ್ವಾರ ದರ್ಶನಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ತಿರುಪತಿ ದೇವಾಲಯದಲ್ಲಿ ದ್ವಾರ ಮಂಟಪ ದರ್ಶನದ ಟೋಕನ್ ವೇಳೆ ಸಂಭವಿಸಿರುವಂತಹ ಅನಾಹುತದ ಬೆನ್ನಲ್ಲೇ ಇಲ್ಲೂ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದಕ್ಕೆ ಮಂಡಳಿಯವರು ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರದ TTD ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಅಂದರೆ ತಿರುಪತಿಯ ಚಿಕ್ಕ ತಿರುಪತಿ ಅಂತಲೇ ಇದು ಖ್ಯಾತಿಯನ್ನು ಪಡೆದಿದೆ. ನಾಳಿನ ವೈಕುಂಠ ಏಕಾದಶಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾಳೆ ಸರಿಯಾಗಿ 3 ಗಂಟೆಯಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 2 ಗಂಟೆ ಹೊತ್ತಿಗೆ ಟೋಕನ್ ವಿತರಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಜೊತೆಗೆ TTD ಬೆಂಗಳೂರು ದೇವಾಲಯದಲ್ಲಿ 50ಕ್ಕೂ ಹೆಚ್ಚು ಸೆಕ್ಯೂರಿಟಿ ಪರ್ಸನ್ಗಳನ್ನು ನಾಳೆ ನಿಯೋಜನೆ ಮಾಡೋಕ್ಕೂ ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬರಬೇಕು ಅಂತ ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡೋ ಮೂಲಕ ತುಂಬ ಸ್ಟ್ರಿಕ್ಟಾಗಿ ನಾಳೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಲೂ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಅಂದರೆ ಯಾವಾಗ ಟೋಕನ್ ತಿರುಪತಿಯಲ್ಲಿ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಿಂದ 6 ಜನ ದುರ್ಮರಣವನ್ನು ಹೊಂದಿದ್ರು. ಅದರ ಬೆನ್ನಲ್ಲೇ
ಇಲ್ಲೂ ಕೂಡ ಯಾವುದೇ ರೀತಿಯಾಗಿ ಅವ್ಯವಸ್ಥೆ ಆಗಬಾರ್ದು, ಅವಘಡಗಳು ಆಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಪೊಲೀಸ್ ಇಲಾಖೆಯಿಂದನೂ ಕೂಡ ಸೂಚನೆಯನ್ನು ಬಂದಿರುವಂಥದ್ದು. ಜೊತೆಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಪೊಲೀಸರ ಜೊತೆ ಒಂದು ಸಭೆ ಕೂಡ ಇದೆ. ಸಭೆಯಲ್ಲಿ ಯಾವ ರೀತಿಯಾಗಿ ಈ ಪರ್ಸನಲ್ ಸೆಕ್ಯೂರಿಟಿ ಅವರನ್ನು ಹೇಗೆ ನಿಯೋಜನೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಮಾಡಲಾಗುತ್ತೆ. ನೀವು ನೋಡ್ಬೋದು, ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಕಡೆ ಬರುವಂಥದ್ದು, ಒಂದು ಕಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡಲಾಗುತ್ತೆ. ನಾಳೆ ಈ ಸುತ್ತಮುತ್ತ ವೆಹಿಕಲ್ ಮೂವ್ಮೆಂಟನ್ನು ಕೂಡ ಬಂದ್ ಮಾಡಲಾಗುತ್ತೆ. ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿಬೇಕು. ಮಧ್ಯರಾತ್ರಿ 3 ಗಂಟೆಯಿಂದನೂ ಕೂಡ ನಾಳೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ. 2 ಗಂಟೆ ಹೊತ್ತಿಗೆ ಟೋಕನ್ ವಿತರಣೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತುಂಬ ಶಾಂತ ರೀತಿಯಲ್ಲಿ ಬಂದು ಅವರು ಟಿಕೆಟನ್ನು ತಗೊಂಡು ದರ್ಶನಕ್ಕೆ ಹೋಗುವಂಥದ್ದನ್ನು ಮೈಕ್ಗಳ ಮೂಲಕ ಅನೌನ್ಸ್ಮೆಂಟನ್ನು ಮಾಡುವಂಥದ್ದು, ಪೊಲೀಸರ ನಿಯೋಜನೆಯನ್ನು ಮಾಡುವಂಥದ್ದು, ಇಲ್ಲಿರುವಂತಹ TTDಯ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟು ಅವರ ಮೂಲಕ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡುವಂಥದ್ದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಡ್ಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್